ಇದು ಖ್ಯಾತ ನಿರ್ದೇಶಕ ಆಂಕರ್ ಪ್ರೇಮ್ ಕಹಾನಿ. ಆ ಆಂಕರ್ ಮೇಲೆ ಖ್ಯಾತ ನಿರ್ದೇಶಕನಿಗೆ ಪ್ಯಾರ್ ಆಗಿದೆಯಾ? ಹಾಗಾದ್ರೆ ಯಾರು ಆ ಆಂಕರ್? ಇದು ಫ್ರೀಡಂ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಇದು ಖ್ಯಾತ ನಿರ್ದೇಶಕ ಕಮ್ ಆಂಕರ್ ಪ್ರೇಮ್ ಕಹಾನಿಯ ಕಥೆ. ಆ ಆಂಕರ್ ಮೇಲೆ ಖ್ಯಾತ ನಿರ್ದೇಶಕನಿಗೆ ಪ್ಯಾರ್ ಆಗಿದೆಯಂತೆ. ಆ ಆಂಕರ್ ಯಾರು? ಇದು ಫ್ರೀಡಂ ಟಿವಿಯ ಮೆಗಾ ಸ್ಫೋಟಕ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಖ್ಯಾತ ಆಂಕರ್ ನೋಟಕ್ಕೆ ಮಾರು ಹೋದ ನಿರ್ದೇಶಕ. ಹಾಗಾದ್ರೆ ಆ ಖ್ಯಾತ ಆಂಕರ್ನ ಮಾದಕ ನೋಟಕ್ಕೇನಾದರೂ ಶರಣಾದ್ರ? ಸಖತ್ ವೈರಲ್ ಆಗ್ತಾ ಇದೆ ರಾಜಮೌಳಿ ಮತ್ತು ಆ ಆಂಕರ್ನ ವಿಡಿಯೋಗಳು. ಇದು ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಖ್ಯಾತ ಆಂಕರ್ ನೋಟಕ್ಕೆ ಮಾರು ಹೋದ್ರ ನಿರ್ದೇಶಕ ರಾಜಮೌಳಿ. ಉಳಿದ ಹಾಗಿನ ನಿರ್ದೇಶಕರ ಹಾಗಲ್ಲ. ರಾಜಮೌಳಿ ಒಂದು ಸಿನಿಮಾನ ಮಾಡೋದಾದರೆ ಆ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರಬೇಕು. ಜೊತೆಗೆ ಆ ಸಿನಿಮಾದಲ್ಲಿ ವೆರೈಟಿಗಳು ಬೇಕು. ಆ ಸಿನಿಮಾ ಒಂದು ರೀತಿಯ ವಿಲಕ್ಷಣವಾಗಿರಬೇಕು. ಆ ಸಿನಿಮಾ 3 ದಿವಸದಲ್ಲಿ 300 ದಶಕದ ಹೆಸರನ್ನು ಮಾಡಿರಬೇಕು. ಆ ಲೆವೆಲಿಗೆ ಥಿಂಕ್ ಮಾಡಿ ಸಿನಿಮಾ ಮಾಡುವಂಥ ಒಬ್ಬ ಖ್ಯಾತ ನಿರ್ದೇಶಕ. ಈಗ ಆ ನಿರ್ದೇಶಕನಿಗೂ ಮತ್ತು ಒಂದು ಆಂಕರಿಗೂ ಅರ್ಥಾತ್ ನಿರೂಪಕರಿಗೆ ಪ್ಯಾರ ಆಗಿದೆಯಂತೆ. ಅವರ ಮಧ್ಯೆ ಪ್ರೇಮ ಮೊಳಕೆ ಹೊಡೆದಿದೆ ಎನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಯಾರು ಆ ನಿರೂಪಕಿ? ಫ್ರೀಡಂ ಟಿವಿ ತೆರೆದಿಡ್ತಾ ಇದೆ ಜಕ್ಕಣ್ಣನ ಪ್ರೇಮ ಕಹಾನಿ. ಜಕ್ಕಣ್ಣ ಆ ಆಂಕರ್ ಸೌಂದರ್ಯಕ್ಕೆ ಫಿದಾ ಆಗಿದ್ರ ಜಕ್ಕಣ್ಣ. ಬಾಹುಬಲಿ ನಿರ್ದೇಶಕ ಎಸ್ ರಾಜಮೌಳಿಗೆ ಪ್ರೀತಿಯಾಗಿದೆಯಂತೆ. ಭಾರತ ಚಿತ್ರರಂಗದಲ್ಲೇ ಕ್ರಾಂತಿ ಮಾಡಿರುವಂತಹ ರಾಜಮೌಳಿ ಆಂಕರ್ನೇ ದಿಟ್ಟಿಸಿ ನೋಡುತ್ತಿದ್ದ ಜಕ್ಕಣ್ಣನ ವಿಡಿಯೋ ವೈರಲ್ ಆಗಿದೆ. ತೆಲುಗಿನ ಆಂಕರ್ ರಶ್ಮಿಯನ್ನೇ ಜಕ್ಕಣ್ಣ ನೋಡುತ್ತಿದ್ದ ವಿಡಿಯೋ. ತೆಲುಗಿನ ಖ್ಯಾತ ಆಂಕರ್ ಆಕೆ ರಶ್ಮಿ ಆಂಕರಿಂಗ್ ಮಾಡುವಾಗ ಸ್ಟೇಜಿನ ಸುತ್ತ ಕೂತ್ಕೊಂಡಿರುವಂತಹ ಮಧ್ಯ ವಯಸ್ಸಿನ ಅಂಕಲ್ಗಳಿಗೂ ಸಣ್ಣ ವಯಸ್ಸಿನ ಯಂಗ್ಸ್ಟರ್ಗಳನ್ನು ಕೂಡ ತನ್ನತ್ತ ಸೆಳೆದಿಟ್ಟುಕೊಳ್ಳುವ ಕ್ವಾಲಿಟಿ ಇರತಕ್ಕಂತಹ ಒಂದು ನಿರೂಪಕಿ. ಆಕೆಯ ಕಣ್ಣು ಸೌಂದರ್ಯದ ಲಾಂಛನ. ಆಕೆಯ ಕೆನ್ನೆ ನೋಡುಗರನ್ನ ಮತ್ತಷ್ಟು ಆಕರ್ಷಿಸುವಂತಹ ಶ್ರದ್ಧಾ ಕೇಂದ್ರ. ಆಕೆಯ ತೋಳುಗಳು ಕಥೆ ಹೇಳ್ತವೆ, ಸೌಂದರ್ಯದ ಕಥೆ. ಅಂತಹ ನಿರೂಪಕಿಯನ್ನು ದಿಟ್ಟಿಸ್ಕೊಂಡು ನೋಡಿದ್ರ ರಾಜಮೌಳಿಯ ನೋಟದಲ್ಲಿ ಏನಡಗಿದೆ ಅರ್ಥ? ರಾಜಮೌಳಿಯ ನೋಟದಲ್ಲಿ ಪ್ರೀತಿ ಅನ್ನುವಂತಹ ನಿಷ್ಕಲ್ಮಶವಾದಂತಹ ಬಾಣ ಇತ್ತ? ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹರಿದಾಡ್ತಾ ಇರ್ತಕ್ಕಂತಹ ವಿಡಿಯೋ. ರಾಜಮೌಳಿಯ ಸುತ್ತ ಪ್ರೀತಿ ಎನ್ನುವಂತಹ ಸೇನೆ ಓಡಾಡ್ತಾ ಇದೆಯಾ? ಆಂಕರ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದಂತಹ ಜಕ್ಕಣ್ಣನ ವಿಡಿಯೋ ವೈರಲ್ ಆಗಿದೆ. ತೆಲುಗಿನ ಆಂಕರ್ ರಶ್ಮಿಯನ್ನೇ ಜಕ್ಕಣ್ಣ ನೋಡುತ್ತಿದ್ದಂತಹ ವಿಡಿಯೋ. ಆದರೆ ಇದೆಲ್ಲವೂ ತಮಾಷೆಗಾಗಿ ಎಂದು ರಾಜಮೌಳಿ ಸ್ಪಷ್ಟನೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಎಚ್ಚೆತ್ತ ಬಾಹುಬಲಿ ನಿರ್ದೇಶಕ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಅದರ ಕಾಮೆಂಟ್ಗಳು ಪರವಿರೋಧವಾಗಿ ಬರ್ತಾ ಇತ್ತು. ಇದನ್ನು ತಮಾಷೆಗೆ ಮಾಡಿದ್ದು, ಶೋಕಿಗೋಸ್ಕರ ಮಾಡಿದ್ದು ಅಂಥೇಳಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ಯಾವುದು ಕೂಡ ಪೂರ್ವ ನಿಯೋಜಿತವಾದ ವಿಡಿಯೋ ಅನ್ನೋದನ್ನು ಸ್ವತಃ ರಾಜಮೌಳಿ ಕ್ಲಾರಿಟಿಯನ್ನು ಕೊಟ್ಟಿರುವಂತಹದ್ದು.